ಸರ್ಕಾರ ಹೇಳಿದೆ ಬಸ್ ಉಚಿತವಾಗಿ ಕೊಟ್ಟಿದ್ದೀವಿ, ಹೆಣ್ಮಕ್ಳಿಗೆ 5,000 ರೂಪಾಯಿ 2,000 ರೂಪಾಯಿ ಕೊಡ್ತಾ ಇದ್ದೀವಿ, ಎಲ್ಲವೂ ಕೂಡ ಹೆಣ್ಮಕ್ಳಿಗೋಸ್ಕರನೇ, ಮಹಿಳೆಯ ಸಬಲೀಕರಣವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ. ಪಾಪ ಇಲ್ಲಿ ಹೆಣ್ಮಕ್ಳು ಕೋರಮಂಗಲದಲ್ಲಿ ಬಿಂದಿಗೆ ಹಿಡ್ಕೊಂಡು ನಿಂತರೂ ಕೂಡ ನೀರೇ ಸಿಗ್ತಾ ಇಲ್ಲ. ಸಬಲೀಕರಣ ಆಯ್ತಾ? ಪಬ್ಲಿಕ್ ಟಿವಿ ಬಳಿ ನೋವನ್ನು ತೋಡಿಕೊಂಡಿದ್ದಾರೆ ಮಹಿಳೆಯರು. ಸೊ ಬೆಂಗಳೂರಿನ ಕೋರಮಂಗಲದಲ್ಲಿ ನೀರಿನ ಅಭಾವ ಉಂಟಾಗಿದೆ. ಬಿಂದಿಗೆ ಹಿಡ್ಕೊಂಡು ನಿಂತರೂ ಕೂಡ ನೀರು ಸಿಗ್ತಾ ಇಲ್ಲ. ಬಿಂದಿಗೆ ಹಿಡ್ಕೊಂಡು ನಿಂತ್ಕೊಂಡ್ರೆ ನೀರು ಸಿಗಲ್ಲ. ಇದರಲ್ಲಿ ನೀರು ಬಿಟ್ಟರೆ ತಾನೇ ನೀರು ಸಿಗುತ್ತೆ. ಬೆಂಗಳೂರಲ್ಲಿ ನೀರಿನ ಹಾಹಾಕಾರ ಶುರುವಾಗಿದೆ. ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಕಾವೇರಿ ನೀರಾಗಿರ್ಬೋದು ಅಥವಾ ಟ್ಯಾಂಕರ್ ನೀರಾಗಿರ್ಬೋದು, ಜೊತೆಗೆ ಬೋರ್ವೆಲ್ ನೀರಿನ ಕೊರತೆ ಶುರುವಾಗಿರುವಂಥದ್ದು. ನಾನೀಗ ಕೋರಮಂಗಲದ ಸಿದ್ಧಾರ್ಥ ನಗರದಲ್ಲಿದ್ದೀನಿ. ಇಲ್ಲಿ ಜನ ನೋಡ್ಬೋದು, ಖಾಲಿ ಕೊಡಗಳನ್ನ ಇಟ್ಕೊಂಡು ನಿಂತಿದ್ದಾರೆ, ಆಕ್ರೋಶಗೊಂಡಿರುವಂಥದ್ದು. ಯಾಕಂದರೆ ಹಿಂದೆ ಕಾವೇರಿ ನೀರು ದಿನ ಬಿಟ್ಟು ದಿನ ಇಲ್ಲಿ ಬರ್ತಿತ್ತು. ಆದರೆ ಈಗ ಬರ್ತಿರೋ ನೀರು ಸರಿಯಾಗಿ ಬರೋದಿಲ್ಲ, ಯಾವಾಗ ಬೇಕಂದ್ರೆ ಆಗಿ ಬರುತ್ತೆ. ಮತ್ತು ಮುಂಚೆ 2-3 ಗಂಟೆ ಬಿಡ್ತಿದ್ದು, ಈಗ ಕೇವಲ ಅರ್ಧ ಗಂಟೆನೂ ಸಹ. ಕೇಳೋಣ ಮೇಡಮ್, ಖಾಲಿ ಬಿನಿಗೆ ಇಟ್ಕೊಂಡು ನಿಂತಿದ್ದಾರೆ, ಏನು ಪ್ರಾಬ್ಲಮ್ ಶುರು ಆಗಿದೆ? ಬರ್ತಾ ಇಲ್ಲ ಸರ್, ನೀರು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ನೀರು ಕರೆಕ್ಟಾಗಿ ಬರಲ್ಲ. ಈಗ ನೀರು ಬರಲ್ಲ ಅಂದರೆ ಇನ್ನೂ ಫೆಬ್ರವರಿ ನಾವಿದ್ದೀವಿ, ಇನ್ನೂ ಬೇಸಿಗೆನೂ ಶುರು ಆಗಿಲ್ಲ. ಈಗಲೇ ಈ ಥರ 1 ಅವರ್ ಬಿಡೋದು, ಹಾಫ್ ಅನ್ ಅವರ್ ಕೂಡ ಬಿಡಲ್ಲ, ಬಿಟ್ಟು ಬರುತ್ತೆ ನೀರೇ ಬರಲ್ಲ. ಏನು ಮಾಡೋದು? ಟ್ಯಾಂಕರ್ ಓಡಿಸ್ಕೊತೀರಾ? ಟ್ಯಾಂಕರ್ ಬರುತ್ತಾ ಈ ಏರಿಯಾಗಳಿಗೆ? ಏನೋ ಒಂದು ಮಾಡ್ರಿ, ನಮ್ಗೆ ನೀರು ಸೌಕರ್ಯ ಬೇಕು ಅಷ್ಟೇ. ಅಮ್ಮ, ಬಕೆಟ್ ಹಿಡ್ಕೊಂಡು ನಿಂತಿದ್ದೀರಾ, ನೀರಿನ ಸಮಸ್ಯೆ ಅಷ್ಟೊಂದು ಕಾಡ್ತಿದ್ಯಾ? ಅಷ್ಟೊಂದು ಕಾಡ್ತಿದೆ, ಅದಕ್ಕೆ ನೀರಿಗೆ ಇವಾಗ ಪ್ರಾಬ್ಲಮ್ ಅಂತ ಹೇಳ್ತಾ ಇರೋದು. ಹಾಂ, ನಮಗೆ ಸಂಧಿ ರೋಡಲ್ಲಿ ಟ್ಯಾಂಕರ್ ನಿಲ್ಲಿಸ್ರೆ ಗಲಾಟೆ, ಅಲ್ಲಿಂದ ನಾವು ಹಿಡ್ಕೊಬರೋಕೆ ನಮ್ಗೆ ವಯಸ್ಸಾಯ್ತು, ನಮ್ಮ ಕೈಯಲ್ಲಿ ಆಗಲ್ಲ. ಅದೇ ನೀರು ಬಿಡಿ ಅಂತ ಕೇಳ್ತಾ ಇದ್ದೀವಿ. ಹಾಂ, ಬೆಂಕಿ ಇಟ್ಕೊಂಡು ನಿಂತಿದ್ದೀರಾ, ನೀರಿನ ಅಷ್ಟೊಂದು ಸಮಸ್ಯೆ ಈಗ ಇನ್ನೂ ಶುರು ಆಗ್ತಿದೆ. ಇನ್ನು ಮುಂದೆ ಹೋಗ್ತಾ 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 ನೀರೇ ಇಲ್ಲಂಗೆ ಆಗೋಗುತ್ತೆ. ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಏನೋ ನೀವೇನು ಮಾಡ್ತೀರಾ, ನೀವೇ ಕೊಡ್ರಪ್ಪ ನೀರು ಅಂತ ನಾವು ಕೇಳ್ತಾ ಇದ್ದೀವಿ. ನೀರು ಇಲ್ದಿದ್ದಕ್ಕೆ ತಾನೇ ಬಾಧೆ ಬಿದ್ದು, ಏನೋ ಕಷ್ಟ ಬಿದ್ದು ನಮ್ಗೆ ಪ್ರಾಬ್ಲಮ್ ಇರೋದಕ್ಕೆ ಹೇಳ್ತಾ ಇದ್ದೀವಿ ಅಷ್ಟೇ. ಏನು ಸಮಸ್ಯೆ ಆಗ್ತಿದೆ ಅಮ್ಮ? ಎಷ್ಟು ದಿನಕ್ಕೆ ಒಂದ್ಸಲ ನೀರು ಬಿಡ್ತಿದ್ದಾರೆ? ಈಗ ನೀರು ಕರೆಕ್ಟಾಗಿ ಬರ್ತಿದೆಯಾ? ಅದು ಒಂದು ಅರ್ಧ 2 ಅವರ್ ಬಿಡೋದು, 1 ಅವರ್ ಇಲ್ಲ ಅರ್ಧ ಅವರು ಅಷ್ಟೇ ಬಿಡೋದು. ಒಂದು ಮನೆಗೆ ಬಂದರೆ ಒಂದು ಮನೆಗೆ ಬರಲ್ಲ. ಡೌನಲ್ಲಿರೋ ಮನೆಗೆ ಬರ್ತದೆ, ಆ ಹಬ್ಬಲ್ಲಿರೋ ಮನೇಲಿ ಬರಲ್ಲ. ಬಿಟ್ಟು ಬರುತ್ತೆ. ಒಂದು ಮೋಟ್ರ್ ಹಾಕಿದ್ರೆ ಒಂದು ಮನೇಲಿ, ಒಂದು ಮೋಟ್ರ್ ಹಾಕಿದ್ರೆ ಇನ್ನೊಂದು ಮನೆಗೆ ಬರೋದಿಲ್ಲ ನೀರು. ಒಟ್ಟಿನಲ್ಲಿ ಈಗಲೇ ಶುರು ಆಗ್ತಿದೆ. ಇನ್ನು ಬೇಸಿಗೆಯಲ್ಲಿ ಕತೆ ಹೇಗೆ ನಿಮ್ದೆಲ್ಲ? 2 ತಿಂಗಳಿಂದಾನು ಶುರು ಆಗತ್ತೆ ಆಗದೆ. 2 ತಿಂಗಳಿಂದಾನು ಇದೇ ರಮಣೆನೆ. ನಾವು ಫೋನ್ ಮಾಡೋದು, ಅಲ್ಲಿಗೆ ಇಲ್ಲಿಗೆ ಫೋನ್ ಮಾಡೋದು, ಮಾತಾಡೋದು, ಅವ್ರು ನೀರು ಬಿಡೋರ್ಗೆ ಫೋನ್ ಮಾಡೋದು. ಏನಮ್ಮ ಮಾಡೋದು ನಾವು, ಇದು ಪ್ರೆಜರ್ ಇಲ್ಲ, ನಾವೇನು ಮಾಡಲಿ ಅಂತಾರೆ ಅವರು. ಹೆಚ್ಚಾಗಿ ಮಾತಾಡಿದ್ರೆ ಹೋಗಿ ಅಲ್ಲಿ ಮಾತಾಡಿ, ನೀವು ಎಲ್ಲೋಗಿ ಮಾತಾಡಕ್ಕೆ ಹೇಳ್ತಾರಮ್ಮ. ಅದು ನೀರು ಬಿಡ್ತಾರಲ್ಲ ಅವರು, ಬೇರೆಯವ್ರು ಇದ್ದಾರಲ್ಲ ಅಲ್ಲಿ ಎಲ್ಲ, ಆ ಟ್ಯಾಂಕಿ ಹತ್ರ ಹೋಗಿ ಮಾತಾಡ್ರಿ, ಇಲ್ಲ ನಮ್ಮನ್ನು ಕೇಳಬೇಡ್ರಿ. ಇದು ಇಲ್ಲಿನ ಜನರು ಹೇಳ್ತಿರುವಂಥದ್ದು. ನೀರಿನ ಸಮಸ್ಯೆ ಈಗ ಶುರು ಆಗ್ತಿದೆ. 2 ತಿಂಗಳಿಂದ ಇದೇ ಥರ ಪ್ರಾಬ್ಲಮ್ ಆಗ್ತಿದೆ. ನೀರು ಸಣ್ಣದಾಗಿ ಬರ್ತಿದೆ, ಮತ್ತೆ ಬಿಟ್ಟು ಬರುತ್ತೆ. ಕೇಳೋಕ್ಕೂ ಹೋದ್ರೆ ನಮ್ಮನ್ನ ಕೇಳಬೇಡಿ, ಅಲ್ಲೋ ಕೇಳಿ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಬೆಂಗಳೂರಿನ ಒಳಗಡೆಗೆ ಈ ಪರಿಸ್ಥಿತಿ ಆದರೆ ಬೆಂಗಳೂರಿನ ಆಸ್ಪಾಸ್ನಲ್ಲೂ ಇದೇ ರೀತಿಯಾಗಿದೆ. ಬೆಂಗಳೂರಿನ ಹೊರತಾಗೇನಿಲ್ಲ, ಆನೇಕಲ್ಲು. ಸೊ ಇಲ್ಲಂತೂ 15 ದಿನದಿಂದ ನೀರೇ ಇಲ್ವಂತೆ. ಅಯ್ಯಯ್ಯೋ, ನಲ್ಲಿಗಳ ಬಳಿ ಬಿಂದಿಗೆ ಇಟ್ಟು ಕಾಯ್ತಾ ಇದ್ದಾರೆ, ಯಾವಾಗ ನೀರು ಬರುತ್ತೋ ಅಂತ ಹೇಳಿ. ಸೊ ನೀರೇ ಬಂದಿಲ್ಲ. 15 ದಿನಗಳಿಂದ ಇಡೀ ಗ್ರಾಮಕ್ಕೆ ನೀರು ಸರಬರಾಜೇ ಆಗಿಲ್ವಂತೆ. ವೆರಿ ಗುಡ್. ಬೇಸಿಗೆಗೆ ಮುನ್ನವೇ ನೀರಿನ ಅಭಾವ ಸೃಷ್ಟಿಯಾಗಿರುವಂಥದ್ದು. ಈಗಾಗಲೇ ಆನೇಕಲ್ ಪಟ್ಟಣದ ನಾರಾಯಣಪುರದಲ್ಲಿದ್ದೀನಿ. ಈಗಾಗಲೇ 15 ದಿನ ಆಗಿದೆ ನೀರು ಬಿಟ್ಟು ಅಂತೇಳಿ ಇಲ್ಲಿ ಮಹಿಳೆಯರು ಹೇಳ್ತಿರೋಂಥದ್ದು. ಅಂದರೆ ಸುಮಾರು 200ಕ್ಕೂ ಹೆಚ್ಚು ಮನೆಗಳು ಈ ಒಂದು ಪ್ರದೇಶದಲ್ಲಿದ್ದಾವೆ. ಅಂದರೆ ಪುರಸಭೆ ವ್ಯಾಪ್ತಿಗೆ ಒಳಪಡುವಂತಹ ನಾರಾಯಣಪುರದಲ್ಲಿ ಈ ರೀತಿ ಆಗ್ತಿರೋಂಥದ್ದು. ಅಂದರೆ ಆನೇಕಲ್ ಪಟ್ಟಣದಲ್ಲಿ ಈಗಾಗಲೇ ಕಾವೇರಿ ನೀರು ಸಹ ಸರಬರಾಜು ಆಗ್ತಿದೆ. 15 ದಿನಕ್ಕೆ ಒಮ್ಮೆ ನೀರು ಬಿಡ್ತಿದ್ದಾರೆ ಅಂತೇಳಿ ಒಂದು ಹೇಳ್ತಿದ್ದಾರೆ. ಜೊತೆಗೆ ನಾರಾಯಣಪುರದಲ್ಲಿ 15 ದಿನ ಆಗಿದೆ, ನೀರು ಇಲ್ಲಿ ತನಕ ಬಂದಿಲ್ಲ. ಇಲ್ಲಿ ಎಲ್ಲರೂ ಸಹ ಕೂಲಿ ಕಾರ್ಮಿಕರೇ ವಾಸ ಮಾಡುವಂಥ ಜಾಗ ಆಗಿರುವಂಥದ್ದು. ಈಗಾಗಲೇ 15 ದಿನದಿಂದ ನೀರಿಲ್ಲದೆ ಸಾಕಷ್ಟು ಪರದಾಟ ಮಾಡ್ತಿದ್ದಾರೆ. ಜೊತೆಗೆ ಬೇರೆ ಖಾಸಗಿ ಬೋರ್ವರ್ ಹತ್ರ ರಿಕ್ವೆಸ್ಟ್ ಮಾಡಿ ಕುಡಿಯೋದಕ್ಕೆ ನೀರು ತಗೊಬರ್ತಾ ಇದ್ದೀವಿ, ಅವರು ಸಹ ಎಷ್ಟು ಬಿಡೋಕ್ಕೆ ರೆಡಿ ಇಲ್ಲ. ಇನ್ನು ಟ್ಯಾಂಕರ್ ಮುಖಾಂತರ ಹೋದರೂ ಒಂದು ಟ್ಯಾಂಕರ್ಗೆ ಈಗಾಗಲೇ ದುಬಾರಿ ಬೆಲೆ ಕೊಟ್ಟು ಏನು ಕೊಂಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಅಂತೇಳಿ ಇಲ್ಲಿನ ಮಹಿಳೆಯರು ಹೇಳ್ತಿರೋದು. ಜೊತೆಗೆ ಏನಂತಂದರೆ ಈಗಾಗಲೇ ಸಂಪೂರ್ಣ ಆನೇಕಲ್ ಪಟ್ಟಣದಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ಇದೇ ಸಮಸ್ಯೆ ಆಗ್ತಿದೆ. ಕೆಲವೊಂದು ವಾರ್ಡ್ಗಳಿಗೆ ಮಾತ್ರ ನೀರು ಹೋಗ್ತಿದೆ, ಅದು ಹೊರತುಪಡಿಸಿದ್ರೆ ಯಾವ ವಾರ್ಡ್ಗೂ ಸಹ ಸರಿಯಾಗಿ ನೀರು ಹೋಗ್ತಿಲ್ಲ ಅಂತೇಳಿ ಈಗ ಗೊತ್ತಾಗಿರೋಂಥದ್ದು. ಇನ್ನು ಮಹಿಳೆಯರಿದೆ, ಅವ್ರನ್ನೇ ಮಾತಾಡಿಸ್ಬಿಡ್ತೀನಿ. ಅಮ್ಮ, ಎಷ್ಟು ದಿನದಿಂದ ಈ ಸಮಸ್ಯೆ, ನೀರು ಎಷ್ಟು ದಿನ ಆಯಿತು ಬಂದು ನಿಮಗೆ? ನಾಳೆ ಬಂದರೆ 15 ದಿವಸ ಆಗುತ್ತೆ ಸರ್ ನೀರು ಬಂದು ಈ ಕಡೆ. ಅದು ನೀರೇ ಪ್ರಾಬ್ಲಮ್. ಕೇಳಿದ್ರು ಬಿಡ್ತೀವಿ ಅಂತ ಹೇಳ್ತಾರೆ. ಈ ಲಾಸ್ಟ್ ಆದರೂ ನೀರೇ ಬರಲ್ಲ. ಈ ಕಡೆ ನೀರೇ ಪ್ರಾಬ್ಲಮ್ಮು. ಬೇರೆ ಕಡೆ ಎಲ್ಲ ಹೋದ್ರೆ ದೂರ ಜಾಸ್ತಿ, 1000 ಏನೋ ಕೇಳಿದ್ರೆ ಹೋಗಿ ಮುನ್ಸಿಪಲ್ ಹತ್ರ ಕೇಳ್ರಿ, ಇಲ್ಲ ಎಲೆಕ್ಷನ್ಗೆ ಹತ್ರ ಅವ್ರನ್ನ ಕೇಳ್ರಿ ಅಂತ ಹೇಳ್ತಾರೆ ಪ್ರಾಬ್ಲಮ್ಮು.
ಬೆಳಗ್ಗೆ ನೀವು ಕೇಳಿದಾಗ ಏನಂದ್ರು, ನೀವು ಬೋರ್ ಏನಾದ್ರು ಕೆಟ್ಟೋಗಿದೆ ಅಂತ? ಬೋರು ರಿಪೇರಿ ನೀರಿಲ್ಲ ಬಿಡ್ತೀವಿ ಅಂತ ಹೇಳಿದ್ರು. ಕಾಯ್ತಾ ಇದ್ವಿ, ಎಲ್ಲೂ ನೀರು ಬಂದಿಲ್ಲ, ಏನು ಬಂದಿಲ್ಲ. ಈಗ ಟ್ಯಾಂಕರ್ ಮುಖಾಂತರ ಆದರೂ ಬರ್ತಾ ಇದೆ ನೀರು ಅಥವಾ ಹೆಂಗೆ? ಇಲ್ಲ ಸರ್, ಟ್ಯಾಂಕ್ ಸಹ ಇಲ್ಲ ನಮಗೆ. ನೀರು ಬರ್ತಾ ಇತ್ತು, ಇವಾಗ ಟ್ಯಾಂಕ್ ಸಹ ಇಲ್ಲ ನಮಗೆ. ಬೇರೆ ಕಡೆ ಎಲ್ಲೂ ಹೋಗೋಕ್ಕೂ ಆಗಲ್ಲ, ಏನೂ ಇಲ್ಲ. ಇನ್ನು ಮತ್ತೊಬ್ರು ಅಜ್ಜಿ ಇದ್ದಾರೆ, ಅವ್ರನ್ನು ಮಾತಾಡಿಸ್ಬಿಡ್ತೀನಿ. ಅಜ್ಜಿ, ಎಷ್ಟು ದಿನ ಆಯ್ತು ನಿಮ್ಮ ಮನೆಗೆ ನೀರು ಬಂದು? 15 ದಿವಸ ಆಯ್ತು. ನಾಳೆಗೆ 15 ದಿವಸ ಆಯ್ತು. ಏನು ನಾವು ಕುಡಿಯೋದು? ಅಂದರೆ ಈಗ ನೀರು ಏನು ಕೇಳಿದ್ರೆ ಏನು ಹೇಳ್ತಾರೆ? ಹೇಳ್ತಾರೆ ಕೇಳ್ರಿನಾ, ಬೋರ್ ರಿಪೇರಿಗಳು ಪೈಪ್ ಕುಳೋಗ್ಬಿಟ್ಟಾವೆ, ನಾವು ಹೆಂಗೆ ಬಿಡೋದು ಅಂತಾರಪ್ಪ. ಏನು ಮಾಡೋದು ನಾವು? ಇರೋದು ನಾವು ಲಾಸ್ಟ್ ನೋಟ್ ನೀರುಗಳು ಬೇಕು ಜಾಸ್ತಿ ಈಗ. ಎಷ್ಟು ಮನೆಗಳವೆ ಇಲ್ಲಿ? ನೋಡಿ ಎಲ್ಲ ಲಾಸ್ಟ್ ಗಂಟೆ ಇನ್ನೂ ಕಟ್ತಾರೆ ಮನೆಗಳ ಪಕ್ಕ. ಆಂಜನೇಯ ದೇವಸ್ಥಾನ ಗಂಟೆ ಐತೆ, ಅವ್ರು ದುಬ್ಬಾಕವ್ರೆ ಕಟ್ತಾರೆ, ಏನು ಕಟ್ಟಿಲ್ಲ ಇನ್ನೂ ಪಾಪ ಅವರು. ಈಗೆಲ್ಲ ಬಿಂದಿಗೆಗಳು ಇಟ್ಕೊಂಡು ಕಾಯ್ತಾ ಇದ್ದೀರಿ, ನೀರು ಬರ್ತದಾ? ಹಿಂಗೆ ಬಿಂದಿಗೆ ಕಟ್ಕೊಂಡು ಬಿಡ್ತೀನಂದ್ರೆ ಬೆಳಗ್ಗೆ ಬಿಡ್ತೀರಿ, ಸಾಯಂಕಾಲ ಬಿಡ್ತೀರಿ ಅಂತಾರೆ. ರಾತ್ರಿ ಎಲ್ಲ ಕಾತ್ರು ಕೂಡ ಬರಲ್ಲ ಸರ್. ಇನ್ನು ಇನ್ನೊಬ್ರು ಮಹಿಳೆ ಇದ್ದಾರೆ, ಅವ್ರನ್ನೂ ಮಾತಾಡ್ತೀನಿ. ಅಮ್ಮ, ಏನು ಸಮಸ್ಯೆ, ಎಷ್ಟು ದಿನ, ಏನು ಹೇಳ್ತಾರೆ ವಾಟರ್ ಮ್ಯಾನ್ ಅಧಿಕಾರಿಗಳು? ಮೊನ್ನೆ ಬಂದು ರಿಪೇರಿ ಮಾಡಬೇಕು, ರಿಪೇರಿ ಆಗೋಗದೆ, ಪೈಪ್ ಹೋಗ್ಬಿಟ್ಟೈತೆ ಅಂದರು ಸರ್. ಆಮೇಲೆ ಮಧ್ಯಾಹ್ನ ಮೇಲೆ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೋದರು. ಬಿಟ್ಟು ಇಲ್ಲ, ಏನೂ ಇಲ್ಲ. ಅದೇನೋ ಸ್ವಲ್ಪ ಬುರ್ದೆ ನೀರು ಬಂತು, ಒಂದು 2-3 ಬಿಂದಿಗೆ. ತಿರ್ಗಾ ನಿಂತೋಯ್ತು, ಪೈಪ್ ಹೋಗ್ಬಿಟ್ಟೈತೆ, ತಿರ್ಗಾ ಗಾಡಿ ಏನೋ ಹೋಗ್ಬಿಟ್ಟು ಅಂದರು ಅಷ್ಟೇ. ಅಧಿಕಾರಿಗಳು ಕೇಳಿದ್ರೆ ಏನು ಹೇಳ್ತಾರೆ? ಟ್ಯಾಂಕರ್ ಏನೋ ಓಡಿಸ್ಕೊಡ್ತಾರೆ ಅಂತ ಹೆಂಗೆ? ಏನು ಹೇಳಿಲ್ಲ ಸರ್. ಟ್ಯಾಂಕರ್ಗಳೆಲ್ಲ ಇವಾಗ ಓಡಿಸಲ್ಲ, ನಿಮಗೆ ಬೇಕಾದರೆ ಓಡಿಸ್ಕೊಳ್ರಿ, ನಾವು ಓಡ್ಸೋಕ್ಕಾಗಲ್ಲ ಅಂತಾರೆ. ಕಾಸು ಕೊಟ್ಟು ಓಡಿಸ್ಕೊಳ್ರಿ ಅಂತಾರೆ. ಇಲ್ಲೆಲ್ಲ ದಿನ ಕೂಲಿ ಕೆಲಸಕ್ಕೆ ಹೋಗ್ತಾರೆ, 200-300 ರೂಪಾಯಿ ದುಡಿಯೋದಕ್ಕೆ. ಹೆಂಗೆ ಓಡಿಸ್ಕೊಳ್ತೀರಿ? ಹೆಂಗೆ ಓಡಿಸ್ಕೊಳೋದ? ಹೋಗಿ ಸ್ವಾಮಿ, ನಮ್ಗೆ ಕಷ್ಟ, ನೀರು ಕಷ್ಟ. ಒಟ್ಟು ಇಷ್ಟು ಮಹಿಳೆಯರ ಮಾತಾಗಿರೋದು. ಒಟ್ಟಿನಲ್ಲಿ ಸಂಪೂರ್ಣವಾಗಿ ಈಗಾಗಲೇ 15 ದಿನದಿಂದ ನೀರಿಲ್ಲದೆ ಸಾಕಷ್ಟು ತೊಂದರೆಗಳಾಗ್ತಿದ್ದಾವೆ. ಜೊತೆಗೆ ಅಧಿಕಾರಿಗಳನ್ನು ಕೇಳಿದ್ರೆ ತಾತ್ಕಾಲಿಕವಾಗಿ ಒಂದು ಪೈಪ್ ರಿಪೇರಿ ಅದು ಇದು ಸಬೂಬನ್ನು ಹೇಳ್ಕೊಂಡು ಹೋಗ್ತಾ ಇರೋದು ಹೊರತುಪಡಿಸಿದ್ರೆ ನಮಗೆ ನೀರು ಬರ್ತಾ ಇಲ್ಲ. ಆದಷ್ಟು ಬೇಗ ನಮಗೆ ನೀರು ಕೊಡಬೇಕು, ಯಾಕಂದರೆ ನಾವೆಲ್ಲ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡುವಂಥವ್ರು. ಈಗಾಗಲೇ ಟ್ಯಾಂಕರ್ಗೆ 500-600 ರೂಪಾಯಿ ಕೊಟ್ಟು ಒಡಿಸ್ಕೊಳೋ ಶಕ್ತಿನೂ ಇಲ್ಲ ಅಂತೇಳಿ ಮಹಿಳೆಯರು ಹೇಳ್ತಾರೆ ಅನ್ನೋದು. ಆನೇಕಲ್ಲಿಂದ ಅಂಬರೀಶ್, ಪಬ್ಲಿಕ್ ಟಿವಿ. ರಾಜ್ಯದಲ್ಲಿ ಬರಗಾಲ ಒಂದು ಕಡೆ ಆಯಿತು ಅಂದರೆ ಕಾವೇರಿಯ ಒಡಲು ಬರಿದಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಸಿಲಿಕಾನ್ ಸಿಟಿಗೆ ನೀರಿನ ಅಭಾವ ಸೃಷ್ಟಿಯಾಗ್ತಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ರಿಲೀಸ್ ಚೆಕ್ ಮಾಡ್ತಿದೆ. ನಿಮಗೆ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಬೆಂಗಳೂರಿನ ನಾನಾ ಭಾಗಗಳಲ್ಲಿ ನೀರಿನ ಅಭಾವ ಈಗಾಗಲೇ ಸೃಷ್ಟಿಯಾಗಿರುವಂಥದ್ದು. ನಾವೀಗ ಇರುವಂಥದ್ದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜಾಲಿ ಮೊಲ ಅಂತ ಒಂದು ಸ್ಥಳ. ಇಲ್ಲೂ ಸಹ ನೀರಿನ ಅಭಾವ ಸೃಷ್ಟಿಯಾಗಿದೆ. ಕಳೆದ 4-5 ತಿಂಗಳಿಂದ ನೀರು ಸರಿಯಾಗಿ ಬರ್ತಿಲ್ಲ. ಕಾವೇರಿ ನೀರು, ಈ ಕುಡಿಯುವ ನೀರಿನ ಅಭಾವ ಸೃಷ್ಟಿಯಾಗಿದ್ದು, ನೀರು 2 ದಿನಕ್ಕೆ ಒಮ್ಮೆ ಬಿಡ್ತಿದ್ರು, ಆದರೆ ಈಗ ಬಿಡ್ತಿರುವಂಥ ಪ್ರಮಾಣ ತೀರಾ ಕಡಿಮೆ ಆಗಿದೆ. ನೀರಿನ ಅಭಾವ ಸೃಷ್ಟಿಯಾಗಿ ಕುಡಿಯುವ ನೀರಿಗೋಸ್ಕರ ನಾವು ಬೇರೆ ಬೇರೆ ಕಡೆ ಹೋಗಿ ನೀರು ತರಬೇಕು ಅಂತ ಸ್ಥಳೀಯರು ಹೇಳ್ತಿರುವಂಥದ್ದು. ಇದು ನೀರಿನ ಅಭಾವ ಸೃಷ್ಟಿಯಾಗೋದಕ್ಕೆ ಪ್ರಮುಖ ಕಾರಣ ಅಂದರೆ ಕಳೆದ ಮಳೆಗಾಲದಲ್ಲಿ ಮುಂಗಾರು ಮಳೆ ಆಗಿರ್ಬೋದು ಅಥವಾ ಹಿಂಗಾರು ಮಳೆಗಾಲದಲ್ಲಿ ರಾಜ್ಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಮಳೆ ಆಗದಿರೋದು ಪ್ರಮುಖ ಕಾರಣ ಆಯಿತು. ಅಂದರೆ ಮತ್ತೊಂದು ತಮಿಳುನಾಡಿನ ಬೆಳೆಗೆ ಕಾವೇರಿ ನೀರನ್ನು ಬಿಟ್ಟ ಕಾರಣಕ್ಕೆ ಕಾವೇರಿ ಓಡಲು ಬರಿದಾಗ್ತಿದೆ. ಮೇಡಮ್ ಹೇಳಿ, ಎಷ್ಟು ದಿನಕ್ಕೊಂದ್ಸಲ ನೀರು ಬಿಡ್ತಾರೆ? ಇದು ಒಂದು ದಿವಸ ಬಿಟ್ಟು ಒಂದು ದಿವಸ ಬಿಡ್ತಾ ಇದ್ರು ನೀರು. ಈಗಂದರೆ ಬಿಡ್ತಾ ಇಲ್ಲ. ಅದು ಕರೆಂಟ್ ಹೋಗ್ಬಿಟ್ಟಿದ್ರೆ ಅದನ್ನು ಬಿಡಲ್ಲ ನೀರು. ಅದು ಒಂದು 8 ದಿವಸ ಆಗಿದ್ರು ಬರೋಲ್ಲ, 10 ದಿವಸ ಆಗಿದ್ರು ಬರೋಲ್ಲ. ನೀರು ಬಿಡ್ರಿ ಅಂದರೆ ವಾಸನೆ ನೀರು ಬರುತ್ತೆ. ಅದೊಂದು ಸ್ವಲ್ಪ ಬಿಟ್ಟು ಹಿಡಿಯೋಣ ಅಂದರೆ ಅದನ್ನು ಬರಲ್ಲ. ಬೆಳಗ್ಗೆ ಬಿಡ್ತಾರೆ, 2 ಗಂಟೆಗೆ ಬಿಡ್ತಾರೆ, 1 ಗಂಟೆಗೆ ಬಿಡ್ತಾರೆ. ಟೈಮಿಂಗ್ ಅಂತೂ ಕಂಟಿನ್ಯೂ ಇಲ್ಲ. ಒಂದು ಏನು ಮೈಂಡ್ ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. 10 ರೂಪಾಯಿ ಕೊಟ್ಟು ತಿಂಗಳಿಗೆ ಬರೋ ಸಂಬಳ ಎಲ್ಲ ನಾವು ವಾಟರ್ಗೆ ಕೊಟ್ಟರೆ ನಾವೇನು ಜೀವನ ನಡೆಸಬೇಕು? ಕಾವೇರಿ ನೀರನ್ನೇ ನಂಬ್ಕೊಂಡಿದ್ದೀವಿ, ನೀರನ್ನ ಸರಿಯಾದ ರೀತಿಯಲ್ಲಿ ಬಿಡಬೇಕು ಅಂತ ಆಗ್ರಹಿಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ನಾವೇನು ಜೀವನ ನಡೆಸಬೇಕು ಅಂತಂದರೆ ಉಚಿತವಾಗಿ ಬಸ್ಸಲ್ಲಿ ಓಡಾಡಕ್ಕೆ ಬಿಟ್ಟಿಲ್ವೇ? ಫ್ರೀಯಾಗಿ ಕರೆಂಟ್ ಕೊಟ್ಟಿಲ್ವೇ? 2,000 ರೂಪಾಯಿ ತಿಂಗಳ ಕೊಡ್ತಿಲ್ವೇ? ಜೀವನ ನಡೆಸ್ಬೇಕಪ್ಪ. ಕಷ್ಟ ಏನು? 2,000 ರೂಪಾಯಿ ಕೊಡ್ತಾ ಇರೋದೇ ಅದಕ್ಕೆ. ನೀರಿಗೋಸ್ಕರ ಕೊಡಬೇಕು, ಜೀವನ ನಡೆಸಬೇಕು.